ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಇವತ್ತು ನಾನು ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಕ್ಯಾಪಿಟಲ್ ಬಜೆಟಿಂಗ್. ಏನಿದು ಕ್ಯಾಪಿಟಲ್ ಬಜೆಟಿಂಗ್ ಡಿಷನ್ಸ್ ಅಂತ ಹೇಳಿ, ಏನಿದು ಕ್ಯಾಪಿಟಲ್ ಬಜೆಟಿಂಗ್ ಅಂದರೆ? ಸೊ ಇಲ್ಲಿ ಎರಡು ವರ್ಡ್ ಇದೆ, ಒಂದು ಕ್ಯಾಪಿಟಲ್, ಇನ್ನೊಂದು ಬಜೆಟಿಂಗ್ ಅಂತ. ಏನು ಬಜೆಟ್ ಅಂದರೆ ಅಂತ ಈಗ ನೋಡಿ, ಎಲ್ಲರೂ ಮನೆ ಕಟ್ತಾರೆ. ಸೊ ಮನೆ ಕಟ್ಟೋದಕ್ಕೆ ಮುಂಚೆ ಅಥವಾ ಮನೆ ಕಟ್ಟಲಿಕ್ಕಿಂತ ಮುಂಚೆ ಕಟ್ಟಲಿಕ್ಕೆ ದುಡ್ಡು ಎಷ್ಟು ಬೇಕು ಅಂತ ಒಂದು ಎಸ್ಟಿಮೇಷನ್ ಆಗುತ್ತೆ, ಎಷ್ಟು ಬೇಕು ಅಂತ. ಈಗ ನೀವು ಹೋಗಿ ಯಾವುದಾದ್ರು ಇಂಜಿನಿಯರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಅಂದಾಜು ಇಷ್ಟ ಆಗ್ಬೋದು ಕಟ್ಟಲಿಕ್ಕೆ ಅಂಥೇಳಿ ಒಂದು ಕೊಡ್ತಾರೆ. ಅಥವಾ ನೀವು ಒಂದು ಗೋಲ್ಡ್ ತೊಗೊಳ್ಳಿಕ್ಕೆ ಹೋಗಲಿ, ಯಾವುದೋ ಒಂದು ಆರ್ನಮೆಂಟ್ಸ್ ಮಾಡಬೇಕಂತಂದರೆ ಎಷ್ಟಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಎಲ್ಲಿ ತೊಗೊತಿದ್ದೀರಾ ಅಂತ. ಅದು ಒಂದು ಜಾಗ ತೊಗೊಳೋದಕ್ಕಾದ್ರೂ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರು ಏನು ಹೇಳ್ತಾರೆ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಎಸ್ಟಿಮೇಷನ್ ಮಾಡ್ತಾರೆ. ಒಂದು ಲ್ಯಾಂಡಿಗೆ ಎಷ್ಟು ಬೇಕು, ಮಿಷಿನ್ಗೆ ಎಷ್ಟು ಬೇಕು, ಮತ್ತು ಎಲ್ಲ ಇನ್ಸ್ಟಾಲ್ ಆದಮೇಲೆ ಈಗ ಲ್ಯಾಂಡಿಗೆ, ಕನ್ಸ್ಟ್ರಕ್ಷನ್ಸ್ಗೆ ಮತ್ತು ಮಿಷಿನ್ಗೆ ಮೂರು ನಾವು ತೊಗೋಬೇಕಾಗತ್ತೆ. ಮತ್ತು ಅಲ್ಲಿ ಎಂಪ್ಲಾಯ್ಮೆಂಟ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡ್ಕೊಂಡು ಮತ್ತೆಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಅಂತಂದರೆ ನಾವು ಫ್ಯೂಚರಲ್ಲಿ ಇನ್ನೂ ಮಾಡಲಿಲ್ಲ, ನಾಳೆ ಮನೆ ಕಟ್ತೇವೆ, ಆದರೆ ಇವತ್ತೇ ಪ್ಲ್ಯಾನ್ ಮಾಡ್ತೇವೆ. ಪ್ಲ್ಯಾನಿಂಗ್ ಮಾಡಿ ಮತ್ತೆ ಹೋಗಿ ನಾವು ಮನೆ ಕಟ್ಟುವಂಥದ್ದು. ಒಂದು ತೊಗೊಳೋದಕ್ಕೆ ಮೊದಲು ಹೋಗಿ ಪ್ಲೇಸ್ ನೋಡ್ತೇವೆ, ಜಾಗ ನೋಡ್ತೇವೆ, ಮತ್ತು ಅದು ಇಟ್ಸ್ ಓಕೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಾವು ಹೋಗಿ ಪ್ಲ್ಯಾನ್ ಮಾಡ್ತೇವೆ. ಎಷ್ಟು ದುಡ್ಡು ಅಂತ ನೋಡಿ, ಓಕೆ ಇದು ನನ್ನ ಬಜೆಟಲ್ಲಿ ಇದೆಯಾ, ನನ್ನ ಹತ್ರ ಅಷ್ಟು ದುಡ್ಡು ಇದೆಯಾ, ಅಕಸ್ಮಾತಾಗಿ ನನ್ನ ಹತ್ರ ಸ್ವಲ್ಪ ಕಡಿಮೆ ಇದೆ ಅಂದರೆ ಸಾಲ ಮಾಡಿ ತೊಗೋಬೋದಾ. ಓಕೆ, ಸೊ ಹೀಗೆ ಅಂದ್ರೇನು, ನಮ್ಮ ಹತ್ರ ಬಜೆಟ್ ಮಾಡುವಂಥದ್ದು. ನಾಳೆ ಒಂದು ಮನೆ ಕಟ್ಟಲಿಕ್ಕೆ ಅಥವಾ ನೆಕ್ಸ್ಟ್ ಇಯರ್ ಈಗ ಮನೆ ಕಟ್ಟಲಿಕ್ಕೆ ನಾವು ಡಿಸೈಡ್ ಮಾಡಲಿಕ್ಕೆ ಮುಂಚೆ ಒಂದು ಪ್ಲ್ಯಾನಿಂಗ್ ಅಂತ ಮಾಡ್ತೇವೆ. ಅದನ್ನು ನಾವೇನಂತ ಹೇಳ್ತೇವೆ, ಪ್ಲ್ಯಾನಿಂಗ್ ಅಂತ ಹೇಳ್ತೇವೆ. ಅದನ್ನು ನಾವು ಬಜೆಟ್ ಅಂತ ಹೇಳ್ತೇವೆ. ಸೊ ಕ್ಯಾಪಿಟಲ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಕೂಡ ಹೇಳ್ತೇವೆ. ನಾನು ತೊಗೊಳೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡ್ತೇನೆ, ಏನು ನಾನು ಮಾಡಬೇಕಾ ಬೇಡವಾ ಅಂತ. ಓಕೆ, ಅದನ್ನು ನಾವು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳ್ತೇವೆ. ಸೊ ಕಮ್ ಬ್ಯಾಕ್ ಟು capital project planning is the process by which company allocate funds to various investment project. So it is a process, planning process. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಹಾಕಬೇಕು, ಈ ವರ್ಷ ಎಷ್ಟು, ಮುಂದಿನ ವರ್ಷ ಎಷ್ಟು, ಈ ವರ್ಷದಲ್ಲಿ ನಾವು ಅದಕ್ಕೆ ಇದೇ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟೆಷ್ಟು ದುಡ್ಡು ಇನ್ವಾಲ್ವ್ ಆಗುತ್ತೆ, ಲ್ಯಾಂಡ್ ತೊಗೊಳೋದಕ್ಕೆ, ಕನ್ಸ್ಟ್ರಕ್ಷನ್ಸ್ ಮಾಡೋದಕ್ಕೆ, ಆಮೇಲಿಂದ ಏನು ಮೆಷಿನ್ನ ತಂದು ಇನ್ಸ್ಟಾಲ್ ಮಾಡಲಿಕ್ಕೆ. ಓಕೆ, ಇದಿಷ್ಟು by which company allocate funds to various investment projects designed to ensure profitability. ಯಾಕೆ ಮಾಡ್ತೀರಿ ಡಿಸಿಷನ್ಸ್ನ? ಮನೆ ಯಾಕೆ ತೊಗೊತಾರೆ? ಗ್ರೋತಿಗೋಸ್ಕರ ತೊಗೊತಾರೆ. ಸೊ ಇವನ್ ಬಿಸ್ನೆಸ್ ಆಲ್ಸೋ ಟೇಕ್ ಎ ಡಿಸಿಷನ್ಸ್ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್ ಆ್ಯಂಡ್ ಗ್ರೋತ್. ದೇ ವಾಂಟೆಡ್ ಟು ಇನ್ಕ್ರೀಸ್ ದ ಪ್ರಾಫಿಟ್. ಯಾವಾಗಲೂ ಒಂದು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡುವಂಥದ್ದು, ಅಥವಾ ಎಕ್ಸ್ಪ್ಯಾನ್ಷನ್ ಆಫ್ ಎ ಬ್ರ್ಯಾಂಚ್, ಗೋ ಫಾರ್ ಎ ಮಾಡರ್ನೈಸೇಷನ್, ಗೋಯಿಂಗ್ ಫಾರ್ ಎಕ್ಸ್ಪ್ಯಾನ್ಷನ್, ಎಲ್ಲ ಕೂಡ ಏನಂತಂದರೆ ಅಲ್ಲಿ ಗ್ರೋತ್ ಇರುತ್ತೆ. ಏನು ಪ್ರಾಫಿಟ್ನ ಇನ್ಕ್ರೀಸ್ ಮಾಡಬೇಕಂತಿರುತ್ತೆ, ಕಾಸ್ಟ್ನ ಕಡಿಮೆ ಮಾಡುತ್ತೆ, ಇಲ್ಲ ಪ್ರಾಫಿಟ್ನ ಇನ್ಕ್ರೀಸ್ ಮಾಡುತ್ತೆ. ಈ ಎರಡು ರೀಸನ್ ಇಟ್ಕೊಂಡೇ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ನ ಮಾಡುವಂಥದ್ದು. ಕಾಸ್ಟು ಇಲ್ಲಾಂದರೆ ಪ್ರಾಫಿಟ್ನ ಜಾಸ್ತಿ, ಕಾಸ್ಟ್ ಅಥವಾ ಕಾಸ್ಟ್ ಕಡಿಮೆ ಆಗಬೇಕು, ಇಲ್ಲಾಂದರೆ ಪ್ರಾಫಿಟ್ ಜಾಸ್ತಿ ಆಗಬೇಕು. ಈ ಎರಡರಲ್ಲಿ ಇದನ್ನು ಯಾವುದಾದ್ರೂ ಅಂದರೆ ಎರಡೂ ಇರ್ಬೋದು, ಎರಡೂ ಮಾಡೋದಕ್ಕೋಸ್ಕರನೇ. ಸೊ ದ್ಯಾಟ್ ವಿಲ್ ಗಿವ್ ಎ ಪ್ರಾಫಿಟ್ ಆ್ಯಂಡ್ ದ್ಯಾಟ್ ವಿಲ್ ಆಲ್ಸೋ ಗಿವ್ ಎ ಗ್ರೋತ್ ಟು ದ ಕಂಪನಿ. ದೆನ್ ಹೌ ದಿಸ್ ಇಸ್ ಬಜೆಟಿಂಗ್ ಮೀನ್ಸ್ ಇವ್ಯಾಲ್ಯೂಯೇಟಿಂಗ್ ಆಫ್ ಸಚ್ ಪ್ರಾಜೆಕ್ಟ್ಸ್. ಸೊ ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಇವ್ಯಾಲ್ಯೂಯೇಷನ್ ಅಂದರೆ ವ್ಯಾಲ್ಯೂಯೇಷನ್. ನೀವು ಆನ್ಸರ್ ಬರೀತೀರಾ ಆಸ್ ಟೆಸ್ಟಲ್ಲಿ, ಐ ಆಮ್ ಗೋಯಿಂಗ್ ಟು ವ್ಯಾಲ್ಯೂಯೇಟ್ ಯುವರ್ ಪೇಪರ್. ಸೊ ಐ ಆಮ್ ಗೋಯಿಂಗ್ ಟು ವ್ಯಾಲ್ಯೂ ಹೌ ಮಚ್ ಮಾರ್ಕ್ಸ್ ಐ ನೀಡ್ ಟು ಅಸೈನ್. ಲೈಕ್ ದ್ಯಾಟ್ ಓನ್ಲಿ, ಬಿಫೋರ್ ಗೋಯಿಂಗ್ ಟು ಇನ್ವೆಸ್ಟ್, ಐ ಆಮ್ ಗೋಯಿಂಗ್ ಟು ಇವ್ಯಾಲ್ಯೂಯೇಟ್ ಆ್ಯಕ್ಚುಲಿ ಹೌ ಮಚ್ ಕಾಸ್ಟ್ ವಿಲ್ ಬಿ ನೀಡೆಡ್ ಫಾರ್ ಪರ್ಚೇಸ್ ಆಫ್ ಎ ಲ್ಯಾಂಡ್, ಹೌ ಮಚ್ ಕಾಸ್ಟ್ ವಿಲ್ ಬಿ ನೀಡೆಡ್ ಫಾರ್ ಎ ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗ್, ಹೌ ಮಚ್ ಕಾಸ್ಟ್ ವಿಲ್ ಬಿ ಫಾರ್ ಎ ಮಿಷನರಿ, ಆ್ಯಂಡ್ ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು ಇನ್ವೆಸ್ಟ್, ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು. Okay, so evaluation of such project involving estimating the future benefit to the company. ಈ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಫ್ಯೂಚರಲ್ಲಿ ಎಷ್ಟು ಬೆನಿಫಿಟ್ ಆಗುತ್ತೆ, ಏನೇನೆಲ್ಲ ಪ್ರಾಫಿಟ್ ಆಗುತ್ತೆ ಟು ದ ಕಂಪನಿ. ಓಕೆ, ಆ್ಯಂಡ್ ದಿ ಕಂಪನಿ ಆ್ಯಂಡ್ ಕಂಪೇರಿಂಗ್ ದೀಸ್ ವಿತ್ ದೇರ್ ಕಾಸ್ಟ್ ಎಷ್ಟಾಗುತ್ತೆ. ನಾನೊಂದು ಮನೆ ತೊಗೊತೀನಿ ಅಂದರೆ ದುಡ್ಡು ಎಷ್ಟು ಬೇಕು ಅನ್ನೋದನ್ನು ಕಾಸ್ಟ್ ಅಂತ ಹೇಳ್ತೇವೆ. ಸೊ ಲೈಕ್ ದಟ್ ಓನ್ಲಿ ಹೌ ಮಚ್ ಕಾಸ್ಟ್ ಇಟ್ ವಿಲ್ ಟೇಕ್ ಟು ಕನ್ಸ್ಟ್ರಕ್ಟ್ ಎ ಆರ್ ಎ ಸ್ಟಾರ್ಟ್ ಎ ಬಿಸ್ನೆಸ್, ಗೋ ಫಾರ್ ಎ ಪರ್ಚೇಸ್ ಆಫ್ ಎ ಮಿಷಿನರಿ.
Okay. In a competitive economy, the economic viability and prosperity of a company depends upon the effectiveness and adequacy of a capital expenditure, evaluation and control procedure. The success of the company is depend upon the investment decision. See, if they don't go for a modernization, their product will be outdated. If they don't go for a modernization, the product will be not much quality. So they have to go. They cannot say that this is a very risky, ತುಂಬ ಕಷ್ಟ ಆಗುತ್ತೆ, I cannot do like that. They cannot say this is a risky and they have to do it, because day by day what is today, tomorrow it is changing. Every day the economy will be changing. Every day taste, preference of a people, customers also, it will be changing. Okay. Decision in respect of acquisition of fixed asset is directly linked with the profitability. So whichever the fixed assets you are going to purchase, that is going to earn a profit. ಈಗ ಯಾವುದೋ ಒಂದು ಜೆರಾಕ್ಸ್ ಮಿಷಿನ್ ತಂದು ಇಟ್ಕೊತೀವಿ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್, ಜೆರಾಕ್ಸ್ ಮಿಷಿನ ತಂದು ಈಗ ನಾನೊಂದು ಈಗ ಬಜೆಟಿಂಗಿಗೆ ನಾವು ಮನೆ ಅಂತ ಹೇಳಿದಲ್ಲ, ಈಗ ನಾನೊಂದು ಜೆರಾಕ್ಸ್ ಮಿಷಿನ್ ಅಂಗಡಿ ಇಟ್ಕೊತೀನಿ, ಜೆರಾಕ್ಸ್ ಅಂಗಡಿ ಇಟ್ಕೊತೀನಿ. ಸೊ ಜೆರಾಕ್ಸ್ ಮಿಷಿನ ತರ್ತೀನಿ, ತಂದರೆ ಅದಕ್ಕೊಂದು ಬಾಡಿಗೆ ಕಟ್ತೀನಿ. ಒಂದೆಲ್ಲೋ ಒಂದು ರೂಮ್ ಅಥವಾ ಒಂದು ಸಣ್ಣ ಜಾಗದಲ್ಲಿ, ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಒಂದು ಸಣ್ಣ ಜಾಗದಲ್ಲಿ ನಾನು ತೊಗೊತೀನಿ, ಜೆರಾಕ್ಸ್ ಮಿಷಿನ್ನ ಇಡ್ತೀನಿ. ಸೊ ಈ ಜೆರಾಕ್ಸ್ ಮಿಷಿನ್ನ ಇಟ್ಟ ಮೇಲೆ ನನಗೇನಾಗುತ್ತೆ, ಅಲ್ಲಿಂದ ಆ ಮಿಷಿನಿಂದ ಪ್ರಾಫಿಟ್ ಸ್ಟಾರ್ಟ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ಫಿಕ್ಸ್ಡ್ ಅಸೆಟ್ಸ್ is directly linked with the profitability. Hence, scientific evaluation and control procedure is necessary condition to ensure judicious use of capital resources for a company. So, necessary, they have to take it. Judicious use of, ತುಂಬ ಪ್ರೀಷಿಯಸ್. ಈಗ ದುಡ್ಡು ಹೋದರೆ ಬರೋದಿಲ್ಲ, ನೀವೇನಾದ್ರು ಕಳ್ಕೊಂಡ್ರೆ ಸಿಗೋದಿಲ್ಲ, ಲಾಸ್ಟ್ ಆದರೆ ಲಾಸ್ಟ್. ಅದಕ್ಕೋಸ್ಕರ ಇಟ್ ಈಸ್ ಅ ವೆರಿ ಪ್ರೀಷಿಯಸ್ ಜುಡಿಷಿಯಸ್ ಡಿಸಿಷನ್ ಟು ಇವ್ಯಾಲ್ಯೂಯೇಟ್, ಕಂಟ್ರೋಲ್. ನಾವು ಅಂದ್ಕೊಂಡಿದ್ದ ಹಾಗೆ ಅಷ್ಟೇ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗೋದು, ಅದನ್ನು ನಾವು ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ದ್ಯಾಟ್ಸ್ ಅಬೌಟ್ ದ ಕ್ಯಾಪಿಟಲ್ ಬಜೆಟಿಂಗ್. ನೆಕ್ಸ್ಟ್, ಕ್ಯಾಪಿಟಲ್ ಬಜೆಟಿಂಗ್ ಈಸ್ ಅ ಪ್ಲಾನಿಂಗ್ ಪ್ರೋಸೆಸ್ ಯೂಸ್ ಟು ಡಿಟರ್ಮೈನ್ ದ ಅಲೋಕೇಶನ್ ಆಫ್ ಫಂಡ್ ಅಮಾಂಗ್ ಎ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಅಸೆಟ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಲಾಂಗ್ ಟರ್ಮ್ ಅಸೆಟ್. ಈಗ ಜೆರಾಕ್ಸ್ ಮಿಷಿನ್ ತಂದ್ವಿ, ಜೆರಾಕ್ಸ್ ಮಿಷಿನ್ಗೆ A4 ಸೈಜ್ ಪೇಪರ್ ತಂದಿಟ್ಕೋಬೇಕು. ಪೇಪರ್ ಇಲ್ದಲ್ಲೇ ಜೆರಾಕ್ಸ್ ಮಾಡೋಕ್ಕಾಗತ್ತಾ? ಅದನ್ನು ನಾವೇನಂತ ಹೇಳ್ತೀವಿ, ಶಾರ್ಟ್ ಟರ್ಮ್ ಅಸೆಟ್ಸ್ ಅಂತ ಹೇಳ್ತೀವಿ. ಆ ಮಿಷಿನ್ ಮೇಂಟೆನೆನ್ಸ್ ಮಾಡುವಂಥದ್ದು, ಮಿಷಿನ್ಗೆ ಆಗೋ ಖರ್ಚು, ಆಯಿತಾ, ಅಲ್ಲ ಎಲೆಕ್ಟ್ರಿಸಿಟಿ ಬಿಲ್ಲು ಎಲ್ಲನೂ ಕೂಡ ಅದನ್ನು ಮೇಂಟೆನೆನ್ಸ್ ಆಗುವಂಥದ್ದು. ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಇವಾಗ ಒಂದು ಮಿಷಿನ್ನ ತಂದು ಇಟ್ಕೊಂಡಿದ್ದೀವಿ ಪ್ರೊಡಕ್ಷನ್ ಮಾಡಲಿಕ್ಕೆ ಅಂತಂದರೆ ರಾ ಮೆಟೀರಿಯಲ್ಲು ತಂದಿಟ್ಕೋಬೇಕು. ಸೊ ಇಟ್ಸ್ ಎ ಡಿಸಿಷನ್ ಅಬೌಟ್ ಇಟ್ಸ್ ಅಲೋಕೇಶನ್ ಆಫ್ ಫಂಡ್ ಬಿಟ್ವೀನ್ ದ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಅಸೆಟ್. ಈಗ ಪೇಪರ್ ಥರದಲ್ಲಿದ್ದರೆ ಜೆರಾಕ್ಸ್ ಮಿಷಿನ್ ಇದ್ದು ವೇಸ್ಟು, ಜೆರಾಕ್ಸ್ ಮಿಷಿನ್ಗೆ ಪೇಪರ್ ಬೇಕು. ಸೊ ಎರಡೂ ಖರ್ಚನ್ನು ನೋಡ್ಕೋಬೇಕು. ಇಫ್ ಯು ಆರ್ ಕೀಪಿಂಗ್ ಒನ್ ಪರ್ಸನ್ ಫಾರ್ ಎ ಮೇಕಿಂಗ್ ಎ ಜೆರಾಕ್ಸ್, ಯಾರೋ ಒಬ್ಬರು ಜೆರಾಕ್ಸ್ ಮಾಡೋಕೆ ಬರೀ ಇಟ್ಟಿದ್ರೆ ಅವನಿಗೂ ಸ್ಯಾಲ್ರಿ ಕೊಡಬೇಕು. ಅಂಡರ್ಸ್ಟುಡ್? ಆ್ಯಂಡ್ ರೆಂಟ್ ಕಟ್ಟಬೇಕು. ಓಕೆ. ಇಟ್ ಡಿಸೈಡ್ ದ ಪ್ರಪೋರ್ಷನ್ ಆಫ್ ಫಂಡ್ಸ್ ಟು ಬಿ ಇನ್ವೆಸ್ಟೆಡ್ ಇನ್ ಶಾರ್ಟ್ ಟರ್ಮ್ ಅಸೆಟ್ ಆಸ್ ವೆಲ್ ಎಸ್ ಎ ಲಾಂಗ್ ಟರ್ಮ್ ಅಸೆಟ್, ಸಚ್ ಆಸ್ ಯಾವಾಗ ಬರುತ್ತೆ ಅಂದರೆ ಅಡಿಷನ್, ಡಿಸ್ಪೋಸಿಷನ್, ಮಾಡಿಫಿಕೇಷನ್. ಯು ಆರ್ ಗೋಯಿಂಗ್ ಟು ಆ್ಯಡ್ ಒನ್ ಮೋರ್ ಪ್ರಾಡಕ್ಟ್, ಆರ್ ಯು ಆರ್ ಗೋಯಿಂಗ್ ಟು ಡಿಸ್ಪೋಸ್ ಒನ್ ಪ್ರಾಡಕ್ಟ್, are you going to modify, going for a modernization, are you going to replace the fixed assets? Now you wanted to change the machineries in the factory, you wanted to go for a modernization. Research and development projects. So now ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ, ಪ್ರಾಡಕ್ಟ್ ಕ್ವಾಂಟಿಟಿ ಇಂಪ್ರೂವ್ ಮಾಡೋದಕ್ಕೆ, ಪ್ರಾಡಕ್ಟ್ ಫೀಚರ್ನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಪ್ರಾಡಕ್ಟ್ನ ಇಂಪ್ರೂವ್ ಮಾಡೋದಕ್ಕೆ ರಿಸರ್ಚ್ R&D ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಪ್ರಾಜೆಕ್ಟ್. ಲಾರ್ಜ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ಸ್. ಈಗ ಇನ್ನೊಂದು ಎಕ್ಸಾಂಪಲ್ ಏನಂದರೆ ಪ್ರಾಜೆಕ್ಟ್ಸ್, ಲಾರ್ಜ್ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಅಂತ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ವಿಲ್ ರಿಮೆಂಬರ್. ನನಗೆ ಈ ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ನೆನಪಿದೆ. ಸರ್ಫ್ ಎಕ್ಸೆಲು ಅದಕ್ಕಿಂತ ಮುಂಚೆ ಸರ್ಫ್ ಅಂತ ಇತ್ತು. ಸರ್ಫ್ ಎಕ್ಸೆಲ್ನ ಒಂದು ಪ್ರಾಡಕ್ಟ್ ಇತ್ತಲ್ಲ, ಸರ್ಫ್ ಎಕ್ಸೆಲು ವಾಷಿಂಗ್ ಪೌಡರ್. ಸರ್ಫ್ ಎಕ್ಸೆಲ್ನ ಸರ್ಫ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಇತ್ತು. ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಏನು ಮಾಡಿದ್ರು, ಒಂದು ಹೊಸ ಪ್ರಾಡಕ್ಟ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ವಿ, ಎನ್ಹ್ಯಾನ್ಸ್ ಆಗಿರುವಂಥದ್ದು, ತುಂಬ ಚೆನ್ನಾಗಿದೆ, ರೀಇಂಟ್ರೊಡ್ಯೂಸ್ ಮಾಡುವಂಥದ್ದು, ರೀಲಾಂಚ್ ಮಾಡುವಂಥದ್ದು ಪ್ರಾಡಕ್ಟ್ನ, ಆಯಿತಾ. ಅದನ್ನು ತುಂಬ ರಿಪೀಟೆಡ್ಲಿ ಅಡ್ವರ್ಟೈಸ್ಮೆಂಟ್ಸ್ ಹೋಗ್ತಾ ಹೋಗುತ್ತೆ. ಆ ರಿಪೀಟೆಡ್ ಅಡ್ವರ್ಟೈಸ್ಮೆಂಟ್ಗೆ ದೊಡ್ಡ ಕ್ಯಾಂಪೇನ್, ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆಫ್ ರುಪೀಸ್ ಇಟ್ ವಿಲ್ ಬಿ ನೀಡೆಡ್ ಟು ಪೊಸಿಷನ್ ದ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಆ ಮೈಂಡಲ್ಲಿ, ಈಗ ನೋಡಿ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನಾವು ಹೋಗಿ ಆ ಪ್ರಾಡಕ್ಟ್ನ ತೊಗೋಬೇಕಂತ ಹೇಳ್ತೀವಿ, ಪೊಸಿಷನಿಂಗ್. ಸೊ ಹೌ ಮಚ್ ಅಮೌಂಟ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಫಾರ್ ದಟ್ ಈಸ್ ಆಲ್ಸೋ ಎ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್.
ಸೊ ದ್ಯಾಟ್ ಈಸ್ ಆಲ್ಸೋ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೈನ್ಸ್ ಮಾಡೋಂಥದ್ದು. ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್, ಸೊ ಪರ್ಚೇಸಿಂಗ್ ಆಫ್ ಎ ಮಿಷನರಿ, ದ್ಯಾಟ್ ಆಲ್ ದಿಸ್ ಡಿಸಿಷನ್ಸ್ ಆರ್ ರಿಲೇಟೆಡ್ ಟು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್. Next, come back to meaning of capital budgeting. Capital budgeting generally known as a long-term investment decisions. I said it's already a long investment decision. It refers to the firm decision to invest its current fund. ಅದು ಫರ್ಮ್ ಕಂಪನಿಯ ಡಿಸಿಷನ್ಸು. ಈಗ ಮನೆ ಕಟ್ಟೋದು ಅಂದರೆ ನನ್ನ ಡಿಸಿಷನ್ನು, ಕಂಪನಿ ಡಿಸಿಷನ್ಸ್ ಅದು. ಕಂಪನಿ ಡಿಸಿಷನ್ ಟು ಇನ್ವೆಸ್ಟ್ ಇಟ್ ಕರೆಂಟ್ ಫಂಡ್ಸ್, ಅವ್ರ ಹತ್ರ ಇರುವಂಥ ದುಡ್ಡನ್ನ ಮೋಸ್ಟ್ ಎಫೆಕ್ಟಿವ್ಲಿ ಇನ್ ದ ಲಾಂಗ್ ಟರ್ಮ್ ಅಸೆಟ್ ಇನ್ ಆ್ಯಂಟಿಸಿಪೇಷನ್ ಆಫ್ ಎಕ್ಸ್ಪೆಕ್ಟೆಡ್ ಫ್ಲೋ ಆಫ್ ಬೆನಿಫಿಟ್ ಅಂತಿದೆ. ಎಫೆಕ್ಟಿವ್ಲಿ ಕರೆಂಟ್ ಫಂಡ್ಸ್, ನನ್ನ ಕೈಲಿರುವಂಥ ದುಡ್ಡನ್ನ, ಅವ್ರ ಕೈಲಿರುವಂಥ ದುಡ್ಡನ್ನ ಮೋಸ್ಟ್ ಎಫೆಕ್ಟಿವ್ಲಿ ಇನ್ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ. ಈಗ ನೀವು ಜೆರಾಕ್ಸ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಅಸೆಟು, ಒಂದು ಮನೆ ಪರ್ಚೇಸ್ ಮಾಡಿದ್ರೆ ಅಸೆಟು, ಜ್ಯುವೆಲರಿ ಪರ್ಚೇಸ್ ಮಾಡಿದ್ರೆ ಅಸೆಟು. ಸೊ ಇಟ್ ಇಸ್ ಅನ್ ಗೋಯಿಂಗ್ ಫಾರ್ ಒನ್ ಬಿಸ್ನೆಸ್ ವಿಲ್ ಪರ್ಚೇಸ್ ಅನದರ್ ಬಿಸ್ನೆಸ್, merger and acquisition. You are studying in corporate accounting too. Okay, and that is also addition only. Okay, effectively in the long term asset in anticipation, why they are doing in anticipation of expected flow of benefits. ಆ ಬೆನಿಫಿಟ್ಗೋಸ್ಕರ ಎಕ್ಸ್ಪೆಕ್ಟೆಡ್ ಫ್ಲೋ, ಇದನ್ನು ಹೀಗೆ ಮಾಡೋದ್ರಿಂದ, ಹೀಗೆ ತೊಗೊಳೋದ್ರಿಂದ, ಬ್ರಾಂಚಸ್ ಎಕ್ಸ್ಟ್ರಾ ಆಗೋದ್ರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಓವರ್ ಎ ಸೀರೀಸ್ ಆಫ್ ಇಯರ್ಸ್. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂತಲ್ಲ, ನೆಕ್ಸ್ಟ್ ಫ್ಯೂಚರಲ್ಲಿ ನಮಗೆ ಎಷ್ಟು ಇನ್ಕಮ್ ಜನ್ರೇಟ್ ಆಗುತ್ತೆ, ಎಷ್ಟು ವರ್ಷ ನಾವು ಆ ಪ್ರಾಫಿಟ್ನ ಎಂಜಾಯ್ ಮಾಡ್ಬೋದು, ಹೌ ಲಾಂಗ್ ದಟ್ ಪ್ರಾಜೆಕ್ಟ್ ವಿಲ್ ಬಿ ವ್ಯಾಲ್ಯೂಡ್ ಅನ್ನೋದನ್ನು ಡಿಸೈಡ್ ಮಾಡೋವಂಥದ್ದನ್ನು ನಾವೇನಂತ ಹೇಳ್ತೇವೆ, ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಕಮ್ ಬ್ಯಾಕ್ ಟು ಡೆಫಿನೇಷನ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಕ್ಯಾಪಿಟಲ್ ಬಜೆಟಿಂಗ್ ಈಸ್ ಎ ಲಾಂಗ್ ಟರ್ಮ್ ಪ್ಲಾನಿಂಗ್ ಫಾರ್ ಎ ಮೇಕಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಪ್ರಪೋಸ್ಡ್ ಕ್ಯಾಪಿಟಲ್ ಔಟ್ಲೇ. ಕ್ಯಾಪಿಟಲ್ ಬಜೆಟಿಂಗ್ ಅಂದರೆ ಏನು? ಇಸ್ ಎ ಲಾಂಗ್ ಟರ್ಮ್ ಪ್ಲಾನಿಂಗ್. ಬಜೆಟ್ ಅಂದರೆ ಪ್ಲ್ಯಾನ್, ಲಾಂಗ್ ಟರ್ಮ್ ಪ್ಲ್ಯಾನ್. ಈಗ ಮನೆ ಕಟ್ಟೋದು, ಕಾಂಪ್ಲೆಕ್ಸ್ ಕಟ್ಟೋದು, ಹೈವೇಗೆ ಯಾವುದಾದ್ರೂ ಫ್ಲೈಓವರ್ ಕಟ್ಟಿಸೋವಂಥದ್ದು, ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟುವಂಥದ್ದು, ಅಥವಾ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದು ಲ್ಯಾಂಡ್ ತೊಗೊಂಡು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ಸ್ ಮಾಡೋದು, ಇಟ್ಸ್ ಎ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್. ಒಂದು ದಿನದಲ್ಲಿ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, 3 ಮಂತ್ಸಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಓಕೆ, ಫಾರ್ ಮೇಕಿಂಗ್ ಆ್ಯಂಡ್ ಫೈನಾನ್ಸಿಂಗ್. ಸೊ ಇಟ್ ಈಸ್ ಎ ಪ್ಲ್ಯಾನಿಂಗ್ ಫಾರ್ ಮೇಕಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಪ್ರಪೋಸ್ಡ್ ಕ್ಯಾಪಿಟಲ್ ಔಟ್ಲೆ. ಸೊ ನಾವು ಫೈನಾನ್ಸ್ ಮಾಡಲಿಕ್ಕೆ ಮತ್ತು ಕ್ಯಾಪಿಟಲ್ ಮತ್ತು ಬಜೆಟಿಂಗ್, ದುಡ್ಡು ತೊಗೊಳೋದು, ಅದನ್ನು ಪ್ಲ್ಯಾನಿಂಗ್ ಮಾಡೋದು. ನಾವು ದುಡ್ಡು ಇದಕ್ಕೆ ಹಾಕ್ಬೋದಂತ ಇನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮನೆ ಕಟ್ಟಲಿಕ್ಕಿಂತ ಮುಂಚೆ ಬಜೆಟ್ ಪ್ಲ್ಯಾನ್ ಮಾಡ್ತಾರೆ ಹೊರತಾಗಿ ಮನೆ ಕಟ್ಟಿದ ಮೇಲೆ ಪ್ಲ್ಯಾನ್ ಯಾರು ಮಾಡೋದಿಲ್ಲ. ಅಂಡರ್ಸ್ಟುಡ್? ಸೊ ಬಿಫೋರ್ ಫ್ಯೂಚರ್, ನಾಳೆ ನಾವು ಫ್ಯೂಚರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಇವತ್ತು ವಿ ಆರ್ ಗೋಯಿಂಗ್ ಟು ಇವ್ಯಾಲ್ಯೂಯೇಟ್ ದಟ್ ಪ್ರಾಜೆಕ್ಟ್. ಮೇಕಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಪ್ರಪೋಸ್ಡ್ ಕ್ಯಾಪಿಟಲ್ ಔಟ್ಲೆ by Charles T. Horngreen. Next, capital budgeting consists in planning development of available capital. Capital budgeting consists planning development of available capital. ಇವತ್ತು ಹಾಕಿದ ದುಡ್ಡು ಡಬಲ್ ಆಗಬೇಕು, ಹಾಕಿದ ದುಡ್ಡು ಜಾಸ್ತಿ ರಿಟರ್ನ್ ಬರಬೇಕು, ಅದಕ್ಕೋಸ್ಕರ ಹಾಕ್ತಾರೆ. ಯಾರು ಹಾಕಿದ ದುಡ್ಡು ವಾಪಸ್ ಬರಬಾರ್ದು ಅಂತ ಹಾಕೋದಿಲ್ಲ. ಫಾರ್ ದ ಪರ್ಪಸ್ ಆಫ್ ಡೆವಲಪ್ಮೆಂಟ್ ಆಫ್ ಅವೈಲಬಲ್ ಆಫ್ ಕ್ಯಾಪಿಟಲ್, ಫಾರ್ ದ ಪರ್ಪಸ್ ಆಫ್ ಮ್ಯಾಕ್ಸಿಮೈಸಿಂಗ್ ದ ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ ಆಫ್ ದ ಕನ್ಸರ್ನ್. ಹೊಸ ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್, ಹೊಸ ಪ್ರಾಡಕ್ಟು ಲಾಂಚ್ ಆಗಲಿಲ್ಲ, ಪ್ರಾಡಕ್ಟ್ ಡೆವಲಪ್ ಆಗಲಿಲ್ಲ, ಪ್ರಾಡಕ್ಟ್ ಕ್ವಾಲಿಟಿ ಎನ್ಹಾನ್ಸ್ ಆಗಲಿಲ್ಲ ಅಂದರೆ ಅವ್ರ ಮಾರ್ಕೆಟಲ್ಲಿ ಇರೋದೇ ಇಲ್ಲ. ನ್ಯೂ ವೇಸ್ ಆಫ್ ಅಡ್ವರ್ಟೈಸ್ಮೆಂಟ್ ವಿಲ್ ಬಿ ದೇರ್, ಇಂಪ್ರೂವ್ ಪ್ರಾಡಕ್ಟ್ ವಿಲ್ ಬಿ ದೇರ್, ಎವ್ರಿ ಡೇ taste and preferences of consumers, it will be changing. They have to go for a modernization, they have to improve a product only. They cannot say I cannot do it like that. So it is one of the capital for the purpose of maximizing a long term profitability. They should be in that business only, they should continue in that business, they should acquire that business, they should be have that market share in there, that should be continued in the future years also. For that purpose only they will take that decision, that is called capital budgeting anta helteve. ನೆಕ್ಸ್ಟ್, ಕಮ್ ಬ್ಯಾಕ್ ಟು ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಏನಕ್ಕೆ ಓದಬೇಕು ಈ ಕ್ಯಾಪಿಟಲ್ ಬಜೆಟಿಂಗ್, ಯಾಕೆ ಬೇಕು ಅಂತ ನಾನು ಹೇಳಿದೆ. ಅಫೆಕ್ಟ್ಸ್ ದ ಪ್ರಾಫಿಟಬಿಲಿಟಿ ಆಫ್ ದ ಫರ್ಮ್. ಸಿ, Tata Nano have introduced, because of that 20% profit has been increased. Surf has been reintroduced as Surf Excel, because of that how much profit has been increased. Okay, so like this only, whenever the company will be taking decisions, investment decisions, that will increase the profitability, that will increase the, ನಾನು ಏನು ಹೇಳಿದೆ ಆಗ, ಗ್ರೋತ್, ಪ್ರಾಫಿಟಬಿಲಿಟಿ ಮತ್ತು ಗ್ರೋತ್. ಕಂಪನಿ ಗ್ರೋತ್ ಆಗುತ್ತೆ, ಕಂಪನಿ ಪ್ರಾಫಿಟಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಟ್ ಇಸ್ ಹಿಯರ್ ದೇ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ವಾಟ್ ಇಸ್ ದ ಕಾಸ್ಟ್ ಆ್ಯಂಡ್ ವಾಟ್ ಇಸ್ ದ ಬೆನಿಫಿಟ್. ನಾನು 100 ರೂಪಾಯಿ ಹಾಕಿದ್ರೆ ಬೆನಿಫಿಟ್ ಎಷ್ಟಿದೆ. ಓಕೆ, ಬೆನಿಫಿಟ್ ಅನಾಲಿಸಿಸ್. ಆ್ಯಂಡ್ ದ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಆಫ್ ದ ಬಿಸ್ನೆಸ್ ಮೇನ್ಲಿ ಡಿಪೆಂಡ್ ಅಪಾನ್ ದ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ನೋಡಿ, ನಾನು ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಅಥವಾ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗದಲ್ಲೇ ಇದ್ದರೆ, ವಾಟ್ ಎವರ್ ದ ಕಂಪ್ನೀಸ್, ಯಾವುದು ಕೋನಿಗ ಒಂದು ಫೋಟೋ ಕ್ಯಾಮ್ರಾ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಈಗ ಇದೆಯಾ, ಒಂದೊಂದು ಕಂಪ್ನಿ ಹೆಸರೇ ಇಲ್ಲ. ಈಗ ವಿ ಹ್ಯಾವ್
we have not heard only. So improvisation of the product is must and foremost it will be needed. The success and failure of the business, ಅವರು ತೊಗೊಳೋಂಥ ಡಿಸಿಷನ್ಸ್, ಯಾವುದೋ ಒಂದು ಪ್ರಾಡಕ್ಟ್, ಟುಡೇ ಹ್ಯಾವ್ ಗಿವನ್ ಇನ್ ಅಡ್ವರ್ಟೈಸ್ಮೆಂಟ್, ಗಿವನ್ ಇನ್ ಎ ನ್ಯೂಸ್ ಪೇಪರ್, ನೆಸ್ಲೆ ಪ್ರಾಡಕ್ಟ್ಸ್ 60% ದೇ ಆರ್ ಅನ್ಸೇಫ್ ಅಂತ. ನೆಸ್ಲೆ ಕಂಪ್ನಿ ಪ್ರಾಡಕ್ಟು 60% ಅನ್ಸೇಫ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮ್ಯಾಗಿಯಿಂದ ಎಲ್ಲೆಲ್ಲಿಗೆ ಸ್ಟಾರ್ಟ್ ಆಗ್ತಾ ಇದೆ, ದ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಆಫ್ ದ ಕಂಪನಿ ಇಟ್ ವಿಲ್ ಬಿ ಡಿಪೆಂಡ್ ಆನ್ ದಟ್ ಅಂತ. ಅಂದರೆ ಆ ಪ್ರಾಡಕ್ಟ್ನ ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಕೂಡ ಡಿಟರ್ಮೈನ್ ಮಾಡುತ್ತೆ ಹೊಸ ಪ್ರಾಡಕ್ಟ್ನ ಬ್ರಾಂಚಸ್ ಎಕ್ಸ್ಪ್ಯಾಂಡ್ ಆದಾಗ. ಓಕೆ, ಸೊ ಹಾಗೆ ಈಗ ನೋಕಿಯಾ ಲಾಂಚ್ ಮಾಡ್ತು, ನಾ ಹೇಳಿದ್ನಲ್ಲ ಟಚ್ ಆ್ಯಂಡ್ ಟೈಪ್ ಲಾಂಚ್ ಮಾಡ್ತು ಸ್ಮಾರ್ಟ್ಫೋನ್ಸ್ ಎಲ್ಲ ಬಂದಾಗ. ಆರ್ ದೇ ಆರ್ ಇನ್ ಅ ಮಾರ್ಕೆಟ್ ನಾವು? ಹ್ಯಾವ್ ಟು ಗೋ ಫಾರ್ ಅಪ್ಡೇಟೇಷನ್. ದಟ್ ಈಸ್ ಅ ಟಚ್ ಆ್ಯಂಡ್ ಟೈಪ್ ಇದು ಮಾಡಿದ್ದು ಅವರ ಸರ್ವೈವಲ್ಗೆ ಕಾರಣ ಆಗಲಿಲ್ಲ. ದೇ ಹ್ಯಾವ್ ಗಾಟ್ ಫೇಲ್ಯೂರ್. So capital budgeting decisions are success and failure decisions. If it is a good, you will be successful. If it is failure, you have to close down your business. You have to shut down your business and you have to go back. So that's why the whole thing, the business will be dependent upon the investment decisions only. The right decisions will take the business to a success, but bad decisions which will make you to just evaporate ಅಂತ ಇಲ್ಲಲ್ಲ, just exit from the market only, exit from the industry only. So that's why it is very important. So it is important because now it will reduce the cost. Profitability ಹೇಗೆ ಇನ್ಕ್ರೀಸ್ ಆಗುತ್ತೆ? ಕಾಸ್ಟ್ನ ರಿಡ್ಯೂಸ್ ಮಾಡೋದ್ರಿಂದ ಇನ್ಕ್ರೀಸ್ ಇನ್ ಎ ಮಾರ್ಜಿನ್. ಕಾಸ್ಟ್ ರಿಡ್ಯೂಸ್ ಮಾಡೋದ್ರಿಂದ ಪ್ರಾಫಿಟ್ ಜಾಸ್ತಿ ಆಗೋದು. ಸೊ ದೇರ್ಫೋರ್ ಕ್ಯಾಪಿಟಲ್ ಬಜೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಸಿಷನ್. ಓಕೆ, ನಾನೇನು ಹೇಳಿದೆ, ಕ್ಯಾಪಿಟಲ್ ಬಜೆಟಿಂಗ್ ಇಟ್ ವಿಲ್ ಬಿ ಮೇಡ್ ಫಾರ್ ದ ಪರ್ಪಸ್ ಆಫ್ ಫ್ಯೂಚರ್. ನಾಳೆ ಮನೆ ಕಟ್ಟೋದಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ತೀವಿ. ಸೊ ಇಟ್ ಇಸ್ ಎ ಪ್ಲ್ಯಾನಿಂಗ್ ಓನ್ಲಿ, ಒನ್ ಆಫ್ ದ ಮೇನ್ ಟೂಲ್ ಆ್ಯಂಡ್ ಆಫ್ಟರ್ ದಟ್ ಫ್ಯೂಚರ್ ಪೀರಿಯಡ್. Future is always uncertain, that's also. So they have to think of it. So whenever they have to go for investment decision, they have to visualize ಈ ಪ್ರಾಜೆಕ್ಟಿಂದ ನಮ್ಮ ಕಂಪ್ನಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, ನಾವು ಯಾವ ಪರ್ಪಸ್ಗೋಸ್ಕರ ಇಲ್ಲಿದ್ದೇವೆ, ಈಸ್ ಇಟ್ ವಿ ಆರ್ ಗೋಯಿಂಗ್ ಟು ಸರ್ವ್ ದಟ್ ಅಂತ. ನೆಕ್ಸ್ಟ್, ದ ಎಕ್ಸ್ಪೆಂಡಿಚರ್ ಇನ್ವೆಸ್ಟ್ಮೆಂಟ್ ಮೇಡ್ ಟುಡೇ ವಿಲ್ ಅಸೆಟ್ ದ ಕಂಪ್ನಿ ಟು ಅಚೀವ್ ದ ಗೋಲ್ಸ್ ಎಲ್ಲ ಅಚೀವ್ ಮಾಡಲಿಕ್ಕಾಗುತ್ತೆ. ಅನ್ವಾಂಟೆಡ್ ಆರ್ ಅನ್ವಾರಂಟೆಡ್ ಇನ್ವೆಸ್ಟ್ಮೆಂಟ್ ಮೇಡ್ ಟುಡೇ ವಿಲ್ ಕೀಪ್ ದ ಇನ್ವೆಸ್ಟ್ಮೆಂಟ್ ಐಡಲ್. ಅನ್ವಾಂಟೆಡ್, ಅನ್ವ್ಯಾರಂಟೆಡ್, ನಾ ದುಡ್ಡು ಹಾಕಿದ್ದು ವಾಪಸ್ ಬರಲಿಲ್ಲ, ಪ್ರಾಡಕ್ಟ್ ಲಾಂಚ್ ಆಗಿದೆ, ಪ್ರಾಡಕ್ಟ್ನ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನೋ ಒನ್ ವಾಂಟೆಡ್ ಟು ಗೋ ಫಾರ್ ಎ ಪ್ರಾಡಕ್ಟ್. ದೆನ್ ವಾಟ್ ವಿಲ್ ಹ್ಯಾಪನ್? ನೋ ಒನ್ ಈಸ್ ರೆಡಿ ಟು ಬೈ. ಯಾವಾಗ ಈಗ ನೀವು ಜೆರಾಕ್ಸ್ ಮೆಷಿನ್ ಇದ್ದೀರಾ, ಜೆರಾಕ್ಸ್ ಯಾರೂ ಬರಲಿಲ್ಲ, ಏನಾಗುತ್ತೆ? ಇಟ್ ವಿಲ್ ಗಿವ್ ಎ ಹ್ಯೂಜ್ ಲಾಸ್ ಟು ಯು ಆ್ಯಂಡ್ ಯು ಲಾಸ್ ದ ಕಾಸ್ಟ್. ನೀವು ಜೆರಾಕ್ಸ್ ಮೆಷಿನ್ ಹಾಕೋ ಬದಲು ಬೇರೆ ಇನ್ಯಾವುದಾದ್ರೂ ಬೇರೆ ಬಿಸ್ನೆಸ್ ಏನಾದ್ರು ಮಾಡ್ಬೋದಾಗಿತ್ತು. ಕಂಪ್ಯೂಟರ್ ಸೈಬರ್ ಸೆಂಟರು ಅಥವಾ DTP ಸೆಂಟರ್ ಮಾಡ್ಬೋದಾಗಿತ್ತು. ಯು ಲಾಸ್ ದಟ್ ಮನಿ. ಯು ಹ್ಯಾವ್ ಪರ್ಚೇಸ್ ಎ ಜೆರಾಕ್ಸ್ ಮೆಷಿನ್, ಯು ಕೆನಾಟ್ ಗೋ ಫಾರ್ ಎ ಪರ್ಚೇಸ್ ಆಫ್ ಎ ಕಂಪ್ಯೂಟರ್ ಆಲ್ಸೋ ನಾವು. ಓಕೆ, ಯು ಲಾಸ್ ದಟ್ ಆಪರ್ಚುನಿಟಿ ಕಾಸ್ಟ್. ಆಪರ್ಚುನಿಟಿ ಕಾಸ್ಟ್ ಅಂದರೆ ನೀವು BBA ಮಾಡಿದ್ರೆ BCom ಮಾಡೋಂಗಿಲ್ಲ, BCom ಮಾಡಿದ್ರೆ BBA ಮಾಡೋಂಗಿಲ್ಲ. ನೀವು ಒಂದು ಯಾವುದಾದ್ರೂ ಹ್ಯಾಂಡ್ಸೆಟ್ ತೊಗೊಂಡ್ರೆ ಇನ್ನೊಂದು ಹ್ಯಾಂಡ್ಸೆಟ್ ತೊಗೊಳೋಕೆ ದುಡ್ಡು ಇರೋಲ್ಲ, ಅದನ್ನು ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೇವೆ. ಓಕೆ, ಸೊ ದಟ್ಸ್ ವೈ capital budgeting decisions are very important because it affects the profitability. The survival and the failure of the company depend upon the capital budgeting decisions. Next, long term implication. ಒಂದು ಸತಿ ಪರ್ಚೇಸ್ ಮಾಡಿದ್ಮೇಲೆ ಲ್ಯಾಂಡ್ನ ನೀವು ಮತ್ತೆ ಬೇರೆ ಕಡೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ದಟ್ ಎಫೆಕ್ಟ್ ವಿಲ್ ಬಿ ಫಾರ್ ಎ ಲಾಂಗ್ ಟರ್ಮ್. 1 ವರ್ಷ 2 ವರ್ಷ ಅಲ್ಲ, ಅಷ್ಟು ದುಡ್ಡನ್ನ ನೀವು ವಾಪಸ್ ಕೊಡಬೇಕಾಗುತ್ತೆ. ಕ್ರೋರ್ಸ್ ಆಫ್ ರುಪೀಸ್ ವಿ ಹ್ಯಾವ್ ಟು ಗೆಟ್ ಇಟ್ ಬ್ಯಾಕ್. ಇಫ್ ಯು ಫೇಲ್ ಯು ವಿಲ್ ನಾಟ್ ಬಿ ಏಬಲ್ ಟು ಅರ್ನ್ ಇಟ್ ಆಲ್ಸೋ. ಸೊ ಇಟ್ ಈಸ್ ಇನ್ವಾಲ್ವ್ ರಿಸ್ಕ್ ಆ್ಯಂಡ್ ಅನ್ಸರ್ಟಿನಿಟಿ. ಬಜೆಟ್ ಮಾಡ್ತಾ ಇರೋದು ನಾಳೆಗೋಸ್ಕರ, ಫ್ಯೂಚರ್ಗೋಸ್ಕರ. ದಟ್ ರಿಸ್ಕ್ ಈಗ ಲಾಕ್ಡೌನ್ ಆಗುತ್ತೆ, ಕರೋನಾ ವೈರಸ್ ಬರುತ್ತೆ, ಬಿಸ್ನೆಸ್ ಡೌನ್ ಆಗುತ್ತೆ, ನೋ ಒನ್ ಎಕ್ಸ್ಪೆಕ್ಟೆಡ್. ಓಕೆ, ಫ್ಯೂಚರ್ ಇಸ್ ಆಲ್ವೇಸ್ ಇಟ್ ಈಸ್ ರಿಸ್ಕಿ ಅಂತಂದರೆ ನಾವು ಹಾಕಿದ ದುಡ್ಡು ನಮ್ಗೆ ಅಷ್ಟು ವಾಪಸ್ ಬಂದರೆ ವಿ ಆರ್ ಗುಡ್. FD ಹೋಗಿ ಇಡ್ತೀವಿ, ದುಡ್ಡನ್ನ ವಾಪಸ್ ಬರುತ್ತಾ? ಎಸ್ ಬರುತ್ತೆ. ಬರದಲ್ಲೇ ಇದೆ ಬರುತ್ತೆ, ಅಲ್ಲಿ ಬರುತ್ತೆ. ಓಕೆ, ಹಾಕಿದ ದುಡ್ಡು ವಾಪಸ್ ಬರದಲ್ಲೇ ಇದ್ದರೆ ಓಕೆ, ರಿಸ್ಕ್ ಆ್ಯಂಡ್ ಅನ್ಸರ್ಟಿನಿಟಿ. ಯು ಕೆನಾಟ್, ಫ್ಯೂಚರ್ ಇಸ್ ನಾಟ್ ಸರ್ಟೈನ್. ಯು ಕೆನಾಟ್ ಸೇ ದಿಸ್ ಇಸ್ ಓನ್ಲಿ ಗೋಯಿಂಗ್ ಟು ಹ್ಯಾಪನ್ ಅಂತ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಎ ಕಂಪ್ನಿ ಟು ಇವ್ಯಾಲ್ಯೂಯೇಟ್ ನಾಳೆ ಏನಾಗುತ್ತೆ ಅನ್ನೋದನ್ನು. ಸೋಷಿಯೋ ಎಕನಾಮಿಕಲ್ ಚೇಂಜಸ್ ಆಗುತ್ತೆ, ಟೆಕ್ನಾಲಜಿಕಲ್ ಚೇಂಜಸ್ ಎಲ್ಲ ಆಗುತ್ತೆ. ಇವತ್ತು BJP ಗೌರ್ಮೆಂಟ್ ಇದೆ, ನಾಳೆ ಕಾಂಗ್ರೆಸ್ ಬರ್ಬೋದು, ಎಕಾನಮಿ ಚೇಂಜ್ ಆಗ್ಬೋದು, ಎಕಾನಮಿ ಪರ್ಫಾರ್ಮೆನ್ಸ್ ಚೇಂಜ್ ಆಗ್ಬೋದು. ಟೆಕ್ನಾಲಜಿ ಎವ್ರಿ ಡೇ ವಿ ಆರ್ ಸೀಯಿಂಗ್, ಎವ್ರಿ ಸೆಕೆಂಡ್ಸ್ ಆಫ್ ಎ ಡೇ ದ ಚೇಂಜಸ್ ಆರ್ ಹ್ಯಾಪನಿಂಗ್ ಸೋ ಫಾಸ್ಟ್, ನಾಟ್ ಏಬಲ್ ಟು ಇವ್ಯಾಲ್ಯೂಯೇಟ್ ಆಲ್ಸೋ. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ವೆರಿ ಕ್ರೂಷಿಯಲ್ ಡಿಸಿಷನ್. ಸೊ ಇಟ್ ಇಸ್ ವೆರಿ, ಇಸ್ ಇಂಪ್ಯಾಕ್ಟ್ ವಿಲ್ ಬಿ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಎ ಲಾಂಗ್ ಟರ್ಮ್. ಓಕೆ, ನೆಕ್ಸ್ಟ್, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಆರ್ ಇರ್ರಿವರ್ಸಬಲ್. ರಿವರ್ಸ್ ಅಂದ್ರೇನು? ವಾಪಸ್ ಬರೋದು.
ನೀವು ಹೋಗಿ ಒಂದು ಸತಿ ಲ್ಯಾಂಡ್ನ ಪರ್ಚೇಸ್ ಮಾಡಿದ್ಮೇಲೆ ನಂಗೆ ಬೇಡ ವಾಪಸ್ ತೊಗೊಂತ ನಾನು ದುಡ್ಡು ಕೊಡ್ತೀನಿ ತೊಗೊಂಬಿಡು ಅಂತ ಹೇಳ್ತಾರೆ. ಬೇಡ, ಅಂಗಡಿಯಲ್ಲೇ ಒಂದು ಸಣ್ಣ ವಸ್ತು ತಂದರೆ ನನಗೆ ಬೇಡ ಅಂತ ಹೇಳಿ ವಾಪಸ್ ಕೊಟ್ಟರು ಯಾರೂ ತೊಗೊಳೋದಿಲ್ಲ. ಸೊ ವಾಟ್ ಎವರ್ ದ ಡಿಸಿಷನ್ಸ್ ಯು ಹ್ಯಾವ್ ಬಿನ್ ಟೇಕನ್, ಇಟ್ ವಿಲ್ ನಾಟ್ ಬಿ ಈಸಿ ಟು ಗೆಟ್ ಇಟ್ ಬ್ಯಾಕ್. ನಂಗೆ ಬೇಡ ಅಂದರೆ ಆ ದುಡ್ಡನ್ನ ವಾಪಸ್ ತೊಗೊಳಕ್ಕೆ ಬರೋಲ್ಲ. ಲ್ಯಾಂಡ್ ಪರ್ಚೇಸ್ ಮಾಡಿದಾದಮೇಲೆ ಬೇಡ ಅಂತ ಹೇಳಿದರೆ ಅದು ಎಷ್ಟು ದಿನ ತೊಗೊಳುತ್ತೋ ಅಷ್ಟು ದಿನ ತನಕ ನಾನು ವೆಯ್ಟ್ ಮಾಡಬೇಕು. ಅದಕ್ಕೆ ನಾನು ಲ್ಯಾಂಡ್ ಸೇಲ್ ಮಾಡಿ ಇದು ಮಾಡ್ತೀನಿ ಅಂದರೂ ನನಗೆ ನಾನು ಹಾಕಿದಷ್ಟೇ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬೇಡ, ನೀವು ಇವತ್ತು ಮೊಬೈಲ್ ತಂದ್ರಲ್ಲ, ಸಾಯಂಕಾಲ ಹೋಗಿ ಅದೇ ಅಂಗಡಿಗೆ ಮೊಬೈಲ್ ವಾಪಸ್ ಕೊಡಿ, ಸೇಲ್ ಮಾಡಿ ನೋಡೋಣ ಎಷ್ಟಕ್ಕೆ ತೊಗೊತಾರೆ. 1,000 ರೂಪಾಯಿಗಾದ್ರೂ ಕಡಿಮೆ ತೊಗೊತಾನೆ, ಅಲ್ಲ 500 ರೂಪಾಯಿಗಾದ್ರೂ ಕಡಿಮೆ ತೊಗೊತಾನೆ ಅಂತ ತಿಳ್ಕೊಳ್ಳೋಣ, ಎಕ್ಸಾಂಪಲ್ ತೊಗೊಂಡ್ರೆ. ಓಕೆ, ಸೊ ಇಟ್ ಇಸ್ ಇರ್ರೆವರ್ಸಿಬಲ್. ನೀವು ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ವಾಪಸ್ ತೊಗೊಳಕ್ಕೆ ಬರೋದೇ ಇಲ್ಲ. ನೀವು ಅಕಸ್ಮಾತಾಗಿ ನಾನೆಲ್ಲೋ ಹೋಗಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀನಿ, ನಾನು ಬಿಸ್ನೆಸ್ನ ಮಾಡ್ತೀನಿ ಅಂದರೂ ಕೂಡ ನಾವು ಹಾಕಿ ದುಡ್ಡಿಗಿಂತ ಕಡಿಮೆ ಕೇಳ್ತಾರೆ. ಸೊ ಅನ್ಮಾರ್ಕೆಟಬಲ್. ಒಂದು ಸತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ವಾಪಸ್ ತೆಗಿಲಿಕ್ಕೆ ಬರೋಲ್ಲ. ನೆಕ್ಸ್ಟ್, ರಿಸ್ಕ್ ಆ್ಯಂಡ್ ಅನ್ಸರ್ಟಿನಿಟಿ. ಅದನ್ನು ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸಲ್ಲಿ ಹೇಳಿದ್ದೇನೆ, ಮತ್ತು ನಾನು ಅದನ್ನು ರಿಪೀಟ್ ಮಾಡೋದಿಲ್ಲ. ಡಿಫಿಕಲ್ಟಿ ಟು ಮೇಕ್, ಒಂದು ರಿಸ್ಕ್ ಆ್ಯಂಡ್ ಅನ್ಸರ್ಟಿನಿಟಿ. ಇನ್ನೊಂದು ಡಿಫಿಕಲ್ಟ್. ಈ ಡಿಸಿಷನ್ಸ್ನ ತೊಗೊಳೋದು ಕೂಡ ಅಷ್ಟು ಈಸಿ ಅಲ್ಲ. ಮತ್ತು ಏನಂತಂದರೆ ಸ್ಕೇರ್ ರಿಸೋರ್ಸಸ್. ನೀವು ಒಂದು ಸತಿ ಹೋಮ್ ಲೋನ್ ತೊಗೊಳೋದಕ್ಕೋ, ಒಂದು ಸತಿ ಜೆರಾಕ್ಸ್ ಮಿಷಿನ್ ತೊಗೊಳೋದಕ್ಕೋ ಲೋನ್ ತೊಗೊಂಡ್ರೆ ಮತ್ತೆ ಹೋಗಿ ಇನ್ನೊಂದು ಜೆರಾಕ್ಸ್ ಮಿಷಿನ್ ತೊಗೊತಾನೆ ಕೊಡಿ, ಅದು ಇನ್ನೊಂದು ಈ ಜೆರಾಕ್ಸ್ ಮಿಷಿನ್ ವರ್ಕೌಟ್ ಆಗಲಿಲ್ಲ, ನಾನು ಇನ್ನೊಂದು ಕಂಪ್ಯೂಟರ್ ಹಾಕ್ತೇನೆ ದುಡ್ಡು ಕೊಡಿ ಅಂದರೆ ಕೊಡೋದಿಲ್ಲ. ಅಂಟಿಲ್ಲೆಸ್ ಯು ಪೇ ದಟ್ ಮನಿ ಅನದರ್. ನೀವು ಆ ದುಡ್ಡು ಸಾಲ ತೀರಿಸೋ ತನಕ ಇನ್ನೊಂದು ಸಾಲ ಕೊಡೋದಿಲ್ಲ. ಅಂಡರ್ಸ್ಟುಡ್? ಸೊ ಕ್ಯಾಪಿಟಲ್ ಈಸ್ ಅ ವೆರಿ ಸ್ಕೇರ್ ರಿಸೋರ್ಸಸ್. ನೀನು ಯಾವಾಗಲೂ ಸಿಗೋಂಥದ್ದಲ್ಲಿ ಎಲ್ಲರೂ ಕೊಡ್ತಾರೆ ದುಡ್ಡನ್ನ ಹಾಕಿ ಅಂತ. ನೋ, ಇಟ್ ಈಸ್ ವೆರಿ ಒಂದು ಸತಿ ನಾವು ದುಡ್ಡು ತೊಗೊಂಡ್ರೆ ಇನ್ನೊಂದು ಸತಿ ದುಡ್ಡು ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ದುಡ್ಡನ್ನ ಮಾರ್ಕೆಟಲ್ಲಿ ರೈಸ್ ಮಾಡೋವಂಥದ್ದು ತುಂಬ ಕಷ್ಟ. ಓಕೆ, ಸೊ ಇಟ್ ಈಸ್ ನೀಡ್ ಜುಡಿಷಿಯಸ್ ಯೂಸಸ್. ಬೇರೆ ಯಾವುದಾದ್ರು ಇನ್ನೂ ಈಗೇನಾಗುತ್ತೆ, ಇವತ್ತು ಇದು ಚೆನ್ನಾಗಿಲ್ಲ, ಬೇರೆ ಪ್ರಾಜೆಕ್ಟ್ ಚೆನ್ನಾಗಿದೆ, ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂದರೂ ನಮ್ಮ ಹತ್ರ ದುಡ್ಡು ಇರೋದಿಲ್ಲ, ಯಾಕೆಂದರೆ ಆಲ್ರೆಡಿ ಇಲ್ಲಿ ಹಾಕಿದ್ದೇನೆ. ಅದನ್ನೇ ನಾನು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿದ್ದು. ಓಕೆ, ಸೊ ಇಟ್ ವಿಲ್ ಟೇಕ್ ಟು ಮೀನ್ಸ್ ಪ್ರಾಜೆಕ್ಟ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಮನೆ ಕಟ್ಟಬೇಕಾ ಬೇಡವಾ, ದುಡ್ಡಿದೆಯಾ ಇಲ್ವಾ, ಅಥವಾ ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೊಂದು ಸ್ವಲ್ಪ ದಿನ ತಡೆದು ಕಟ್ಟೋದ, ನನ್ನ ಹತ್ರ ದುಡ್ಡಿಲ್ಲ ಅಂದರೆ. ಸೊ ಈ ರೀತಿಯಾಗಿ. ಸೊ ಏನು ಇನ್ಸ್ಟಲೇಷನ್ ಎಕ್ಸ್ಪೆನ್ಸಸ್ ಏನಿರುತ್ತೆ, ಪ್ರಿಲಿಮಿನರಿ ಎಕ್ಸ್ಪೆಂಡಿಚರ್ ಏನಿರುತ್ತೆ, ಅದನ್ನು ಆವಾಗಲೇ ಇಮಿಡಿಯೇಟಾಗಿ ಸಿಗುತ್ತೆ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರಾಜೆಕ್ಟ್ಸ್ ಆಲ್ಸೋ ಮೇ ಟೇಕ್. ಫಾರ್ ಎಕ್ಸಾಂಪಲ್, ಈಗ ಟಾಟಾ ನ್ಯಾನೋ ಕಾರ್ ದೇ ವಾಂಟೆಡ್ ಟು ಸ್ಟಾರ್ಟ್ ಇನ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲಲ್ಲಿ ಮಾಡಬೇಕಂತಿದ್ರು ಫ್ಯಾಕ್ಟ್ರಿನ, ಬಟ್ ಸಡನ್ಲಿ ಸ್ಟ್ರೈಕ್ ಸ್ಟಾರ್ಟೆಡ್, ನಾವು ಲ್ಯಾಂಡ್ ಕೊಡೋದಿಲ್ಲ ಅಂತ. ವಾಟ್ ದೇ ಹ್ಯಾವ್ ಡನ್, ದೇ ಹ್ಯಾವ್ ಶಿಫ್ಟೆಡ್ ದಟ್ ಪ್ರಾಜೆಕ್ಟ್ ಟು ಗುಜರಾತ್. ವೆಸ್ಟ್ ಬೆಂಗಾಲಲ್ಲಿ ಇದ್ದ ಪ್ರಾಜೆಕ್ಟ್ನ ತೊಗೊಂಡೋಗಿ ದೇ ಹ್ಯಾವ್ ಸ್ಟಾರ್ಟೆಡ್ ಫಂಕ್ಷನಿಂಗ್, ದೇ ಸ್ಟಾರ್ಟೆಡ್ ಫ್ಯಾಕ್ಟ್ರಿ ಇನ್ ದ ಗುಜರಾತ್. ಓಕೆ, ಸೊ ಲೈಕ್ ದಟ್ ಆಲ್ಸೋ ಪ್ರಾಬ್ಲಮ್ ಇಸ್ ಆಲ್ಸೋ ಅರೈಸಸ್. ಆ ಓವರ್ ಇನ್ವೆಸ್ಟ್ಮೆಂಟ್ ಅಂಡರ್ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಕ್ಯಾಪಿಟಲ್ ಬಜೆಟಿಂಗ್ ಅವಾಯ್ಡ್ ಮಾಡುತ್ತೆ. ಮತ್ತು ಇಂಡಿಕೇಟ್ ಪ್ರಾಪರ್ ಟೈಮಿಂಗ್ಸ್, ಯಾವ ಟೈಮಲ್ಲಿ ನಾವು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳುತ್ತೆ. ಫಿಕ್ಸ್ಡ್ ಅಸೆಟ್ಸ್ನ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ನಮಗೆ ಕ್ಯಾಪಿಟಲ್ ಬಜೆಟಿಂಗ್ ಬೇಕು. ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಂಟ್ರೋಲ್ ಮಾಡಲಿಕ್ಕೆ, ನಮ್ಮ ಎಕ್ಸ್ಪೆಂಡಿಚರ್ ಕಂಟ್ರೋಲ್ ಅಂತಂದರೆ ನಾವು ಬಜೆಟಿಂಗ್ ಅಂದರೆ ಏನು, ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಇಷ್ಟಿಷ್ಟು ದುಡ್ಡು ಇಷ್ಟಿಷ್ಟಕ್ಕೆ ಅಂತ ನಾವು ಹೇಳ್ತೇವೆ. ಮನೆ ಕಟ್ಟಲಿಕ್ಕೆ ಎಷ್ಟು ದುಡ್ಡು ಆಗುತ್ತೆ, ಒಂದು ಜೆರಾಕ್ಸ್ ಮಿಷಿನ್ ತರಲಿಕ್ಕೆ ಎಷ್ಟಾಗುತ್ತೆ, ತಂದಮೇಲೆ ಇನ್ಸ್ಟಲೇಷನ್ ಆಗುತ್ತೆ. ಒಂದೊಂದು ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಇರ್ಬೋದು, ಒಂದೊಂದು ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗ್ಬೋದು ಎಕ್ಸ್ಪೆನ್ಸಸ್. ಐ ಕೆನ್ ನಾಟ್ ಸೇ ದಿಸ್ ಈಸ್ ಓನ್, ನಾನು ಪ್ಲ್ಯಾನ್ ಮಾಡಿದ್ದೀನಿ ಇಷ್ಟೇ ದುಡ್ಡು ಆಗುತ್ತೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿ ಹ್ಯಾವ್ ಟು ಕಂಟ್ರೋಲ್. ನಮ್ಮ ಬಜೆಟ್ ಏನಿದೆ ಅಷ್ಟೇ ದುಡ್ಡಿಗೆ ಬರೋದಕ್ಕೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಎಲ್ಲಿ ಜಾಸ್ತಿ ಖರ್ಚಾಗ್ತಿದೆ, ಯಾಕೆ ಖರ್ಚಾಗ್ತಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಅನಾಲಿಸಿಸ್ ಮಾಡುವಂಥದ್ದು. ಓಕೆ, ಸೊ ಆಲ್ ದಿಸ್ ಆರ್ ಎ ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಥ್ಯಾಂಕ್ ಯು.